ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. 12 ವರ್ಷಗಳ ನಂತರ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ ಮತ್ತು ಗೆಲುವಿಗೆ ಕಾರಣ ಈ ದೊಡ್ಡ ಸ್ಟಾರ್ ಆಟಗಾರರು ಮತ್ತು 2 ಫೈನಲ್ ಪಂದ್ಯಗಳ ಸೇಡು ತೀರಿಸಿಕೊಂಡ ಭಾರತ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ಟೀಮ್ ಇಂಡಿಯಾ ಅಭಿಮಾನಿಯಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ICC ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಂಡ ಬರೋಬ್ಬರಿ 12 ವರ್ಷಗಳ ಬಳಿಕ ಗೆದ್ದು ಬೀಗಿದೆ. ಆ ಮೂಲಕ 1 ವರ್ಷದ ಅಂತರದಲ್ಲಿ 2 ಟ್ರೋಫಿ ಟೀಮ್ ಇಂಡಿಯಾ ಗೆದ್ದು ದಾಖಲೆ ಬರೆದಿದೆ. ಇದು ನಡೆದ ಫೈನಲ್ ಪಂದ್ಯದಲ್ಲಿ ಅಮೋಘ ಪ್ರದರ್ಶನ ತೋರಿದ ಟೀಮ್ ಇಂಡಿಯಾ ಫೈನಲ್ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ನಿಗದಿತ 50 ಓವರ್ಗಳಲ್ಲಿ 251 ರನ್ ಸ್ಪರ್ಧಾತ್ಮಕ ಗುರಿ ನೀಡಿತು. ಇನ್ನು 252 ರನ್ಗಳ ಗುರಿಯನ್ನು ಸುಲಭವಾಗಿ ಮುಟ್ಟುವ ಮೂಲಕ ಟೀಮ್ ಇಂಡಿಯಾ ಗೆಲುವಿನ ಕೇಕೆ ಹಾಕಿತು. ಹಾಗಿದ್ರೆ ಇಂದಿನ ಫೈನಲ್ ಪಂದ್ಯದಲ್ಲಿ ಗೆಲುವಿಗೆ ಪ್ರಮುಖ ಕಾರಣರು ಯಾರು ಎಂದು ಇಲ್ಲಿದೆ ನೋಡಿ. ಇನ್ನು ಬೌಲಿಂಗ್ನಲ್ಲಿ ಚಕ್ರವರ್ತಿ ಹಾಗೂ ಕುಲ್ದೀಪ್ ಮಿಂಚಿಂಗ್. ಹೌದು, ನ್ಯೂಜಿಲೆಂಡ್ ಬೃಹತ್ ಮೊತ್ತ ಪೇರಿಸದಂತೆ ತಡೆಯುವಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಶಸ್ವಿಯಾದರು. ಚಕ್ರವರ್ತಿ 10 ಓವರ್ಗಳಲ್ಲಿ ಕೇವಲ 45 ರನ್ ಬಿಟ್ಟುಕೊಟ್ಟು ಪ್ರಮುಖ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕುಲ್ದೀಪ್ ಯಾದವ್ ಕೂಡ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿದರು. ಅವರು ತಮ್ಮ 10 ಓವರ್ನಲ್ಲಿ ಕೇವಲ 40 ರನ್ ನೀಡಿ 2 ವಿಕೆಟ್ ಪಡೆದುಕೊಂಡರು. ಇವರ ಜೊತೆಗೆ ಜಡೇಜಾ ಕೂಡ ಉತ್ತಮ ಬೌಲಿಂಗ್ ದಾಳಿ ನಡೆಸಿದರು. ಜಡೇಜಾ ಕೂಡ 10 ಓವರ್ನಲ್ಲಿ ಕೇವಲ 30 ರನ್ ನೀಡಿ 1 ವಿಕೆಟ್ ಪಡೆದು ಮಿಂಚಿದರು. ಮತ್ತೆ ಆಸರಿಯಾದ ಶ್ರೇಯಸ್ ಅಯ್ಯರ್. ಕಳೆದ ಹಲವು ಪಂದ್ಯಗಳಿಂದ ಸ್ಥಿರ ಪ್ರದರ್ಶನ ತೋರುತ್ತಿದ್ದ ಶ್ರೇಯಸ್ ಇಂದಿನ ಪಂದ್ಯದಲ್ಲೂ ತಂಡ ಸಂಕಷ್ಟದಲ್ಲಿದ್ದಾಗ ಅಮೋಘ ಇನ್ನಿಂಗ್ಸ್ ಆಡಿದರು. ಅವರು 62 ಎಸೆತಗಳಲ್ಲಿ ಅಮೋಘ 48 ರನ್ ಹೊಡೆದರು. ಇದರಲ್ಲಿ 2 ಬೌಂಡ್ರಿ ಹಾಗೂ 2 ಸಿಕ್ಸ್ ಒಳಗೊಂಡವು. KL ರಾಹುಲ್ ಕೂಡ ಅಮೋಘ ಪ್ರದರ್ಶನ ತೋರಿದರು. ಟೂರ್ನಿ ಉದ್ದಕ್ಕೂ ಕೀಪಿಂಗ್ ಜೊತೆಗೆ ಉತ್ತಮ ಆಟ ಆಡುತ್ತಾ ಬಂದಿದ್ದ KL ರಾಹುಲ್ ಇಂದಿನ ಪಂದ್ಯದಲ್ಲೂ ಸಂಕಷ್ಟ ಸಂದರ್ಭದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು. ಅವರು 33 ಎಸೆತಗಳಲ್ಲಿ ಅಮೋಘ 34 ರನ್ ಹೊಡೆದರು. ಇದರಲ್ಲಿ 1 ಸಿಕ್ಸ್ ಹಾಗೂ 1 ಬೌಂಡ್ರಿ ಕೂಡ ಸೇರಿದೆ. ಇವರ ಜೊತೆಗೆ ಅಕ್ಷರ್ ಪಟೇಲ್ ಕೂಡ 40 ಎಸೆತಗಳಲ್ಲಿ 1 ಬೌಂಡ್ರಿ ಹಾಗೂ 1 ಸಿಕ್ಸ್ ಸಹಿತ 29 ರನ್ ಸಿಡಿಸಿ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದರು. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ.